ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಹಿಂಗ ನಮ್ಮ ಮಿರ್ಚಿ ಮಂಡಕ್ಕಿ ನೋಡುವಂತಹ ವೀಕ್ಷಕರಿಗೆ ನಕ್ಕುವಂತ ಚಂದ ಸ್ವಾಗತ ಹೇಳಿ ಮಾತು ಶುರು ಮಾಡ್ತೀನಿ. ಅಕಸ್ಮಾತ್ ಏನರೆ ಹೇ ಕೂತ್ಕೊಳ್ರಿ ಸುಮ್ನೆ ಯಾಕೆ ಬರ್ತೀರಿ ವಿಡಿಯೋ ನೋಡ್ಲಿಕ್ಕ ಹಿಂಗೇನರೆ ನಾ ಅಂದಿದ್ಯಾ ಅಂದ್ರ ನೀವು ನನ್ನ ವಿಡಿಯೋ ನೋಡ್ಲಿಕ್ ಬರ್ತಿದ್ರೆ ಹೋಗವ ಹೋಗಿಕೇನ್ ಭಾರಿ ಧಿಮಾಕ್ ತೋರಿಸ್ಲಿಕ್ಕತ್ತಾಳಲ್ಲ ಅಂತ ಹೇಳಿ ವಿಡಿಯೋ ಕ್ಲೋಸ್ ಮಾಡ್ಬಿಡ್ತಿದ್ರ ಅಷ್ಟೇ. ಆದ್ರ ಸಿದ್ದರಾಮಯ್ಯ ಸಾಹೇಬ್ರು ಹಂಗಲ್ ನೋಡ್ರಪ್ಪ. ಯಾರು ಹೇಳ್ರಿ ಅವರು? ಮಹಾರಾಜರ ವಂಶಸ್ಥರು. ಯಾರಿಗೂ ಮರ್ಯಾದೆ ಅನ್ನೋದು ಕೊಡೋದಿಲ್ಲ ಅವ್ರು. ಆದ್ರ ಅವ್ರಿಗೆ ಮಾತ್ರ ಎಲ್ಲರೂ ಮರ್ಯಾದೆ ಕೊಡ್ಬೇಕು ನೋಡ್ರಿ. ಈಗ ದಸರಾ ಹಬ್ಬ ಯಾರ ಹಬ್ಬನೂ ಅಲ್ಲ, ಇದು ಸರ್ಕಾರ ನಡೆಸುವುದಂತ ಹೇಳಿ ಭಾನು ಮುಸ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿಸಿದ್ದು ಆಯ್ತು. ಆಗ್ಲಿ ಬಿಡ್ರಿ, ಅವ್ರದೇ ಜಿದ್ದ ಗೆದ್ದೈತಿ, ಇದ್ರಾಗ ನನಗ್ ತಕರಾರೆಲ್ಲ ಮಾಡ್ಕೊಂಡು ಹೋಗ್ಲಿ. ಆದ್ರ ಅದಾದ ಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಭಾಷಣ ಮಾಡ್ಲಿಕ್ ಬಂದ್ರು ನೋಡ್ರಿ. ಇದ್ದಕ್ಕಿದ್ದಂಗೆ ಮೈ ಮೇಲೆ ದೇವ್ ಬಂದವ್ರಂಗ ಆಡ್ಲಿಕ್ ಚಾಲು ಮಾಡ್ಬಿಡುದ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ ಅವನು ಯಾರವನು? ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಪೊಲೀಸ್ನವ್ರಲ್ಲಿ ಬಿಟ್ಬೇಡ್ರಿ, ಕಳಿಸ್ರಿ ಎಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ಅಬ್ಬಬ್ಬಾ, ಅದ್ ಏನ್ ಸೊಕ್ಕು, ಅದ್ ಏನ್ ಧಿಮಾಕ್, ಏನ್ ದರ್ಪರಿ ಸಿದ್ದರಾಮಯ್ಯ ಸಾಹೇಬ್ರಿ ಹಿಂಗ ಹೇಳಲಿಕ್ಕ. ಇದೇನ ನಿಮ್ಮ ಮನೆ ಕಾರ್ಯಕ್ರಮ ಇತ್ತ? ಸರ್ಕಾರದ ಕಾರ್ಯಕ್ರಮ ಬರ್ಬೇಡ್ರಿ ಅಂತ ಹೇಳಲಿಕ್ಕ ನಿಮಗ್ ಏನ್ ಹಕ್ಕ ಐತ್ರಪ್ಪ? ಅಲ್ಲ, ನೀವನು ಹೆಂಗ್ ಮಾಡ್ತೀರಿ ನೋಡ್ರಿ. ನಾಡ ಹಬ್ಬ ದಸರಾದಾಗ ಭಾಷಣ ಮಾಡ್ಲಿಕ್ ಬಂದಿರಿ. ದಸರಾ ಹಬ್ಬದ ಆಚರಣೆ ವಿಶೇಷತೆ ಬಗ್ಗೆ ಹೇಳೋದು ಬಿಟ್ಟು ಎಡಪಂಥೀಯ ವಿಚಾರಧಾರೆ ಹೇಳ್ಕೊತ ಕುಂತ್ರ ಅಲ್ಲಿ ಬಂದಂತ ಹಿಂದೂಗಳು ಕನ್ನಡಿಗರು ನಿಮ್ಮ ಮಾತ ಯಾಕೆ ಕೇಳ್ಕೊತ ಕುಂದಿರ್ತಾರ ಹೇಳ್ರಿ. ಅಲ್ರಿ, ಯಾಕೆ ಬಂದಿರಂತ ಕೇಳಲಿಕ್ಕ ಇದೇನು ನಿಮ್ಮ ರಾಜಕೀಯ ಸಮಾವೇಶ ಇತ್ತ? ಇಲ್ಲಲ್ಲ. ಇಂಥ ಪರಿ ಸೊಕ್ಕು ಧಿಮಾಕು ತೋರ್ಸುದ್ರ ಮಂದಿ ಕೇಳ್ತಾರೇನ್ ಹೇಳ್ರಿ? ಎಲ್ಲದಕ್ಕೂ ಸಿಟ್ಟಿಗೆ ಬಂದು ಬೈದ್ರೆ ಹೆಂಗ್ ನಡೀತದ? ಸಾಹೇಬ್ರೆ, ಒಂದ್ ಸ್ವಲ್ಪ ಮರ್ಯಾದೆಯನ್ನ ಬಹಳ ಎಕ್ಸ್ಪೆಕ್ಟ್ ಮಾಡ್ತಿರ್ಲಾ ಕೊಡ್ಬೇಕಂತ ಹೇಳಿ. ಹಂಗೆ ನೀವು ಸ್ವಲ್ಪ ಕೊಡೋದು ಕಲೀರಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕಂತ ಹಿರಿಯಾರು ಹೇಳ್ತಾರಪ್ಪ, ಅದಕ್ಕೆ ಹೇಳಲಿಕತ್ತಿ. ಆದ್ರೆ ಇನ್ನ ನನ್ನ ಮನ್ಸಿಗೆ ಹಚ್ಚಿದ ಏನು ಗೊತ್ತಾ? ನಿಮ್ಮದೇ ಜಿಲ್ಲೆದಾಗ ನಿಮ್ಮದೇ ಭಾಷಣ ಕೇಳಲಿಕ್ಕ ಮಂದಿಗೆ ಕಿರಿಕಿರಿ ಆಗ್ಲಿಕ್ಕತ್ತದ. ನೀವ್ ಇನ್ನ ಭಾಷಣ ಚಾಲು ಮಾಡೋಕಿನ ಮೊದಲೇ ಜಾಗ ಖಾಲಿ ಮಾಡ್ಲಿಕತ್ತಾರಂದ್ರ ಲೆಕ್ಕ ಹಾಕ್ರಿ ನೀವು. ಹಂಗ ಮಂದಿ ನಿಮಗ್ ಹೇಳಿಕತ್ತಿದ್ರಪ್ಪ. ಇಂಥವ್ರನ್ನ ಗೆಲ್ಸಿದವ್ರು ನೀವು, ಅರ್ಥ ಆಯ್ತಲ್ಲ? ಕಾಂಗ್ರೆಸ್ಸಿಗೆ ಮತ ಹಾಕಿ ಗೆಲ್ಸಿದ್ರೆ ನೀವು ಯಾವತ್ತೂ ಪ್ರಭುಗಳಾಗಲ್ಲ, ಪ್ರಜೆಗಳಾಗೇ ಉಳಿತೀರಿ. ಪ್ರಜೆಗಳಾಗಿದ್ರು ಪರವಾಗಿಲ್ಲ, ಸತ್ತು ಪ್ರಜೆಗಳಾಗ್ಬೇಡ್ರಿ. ಮತ್ ಇದ್ರ ನಡುವ ಇನ್ನ ಒಂದು ವಿಡಿಯೋ ಬೇರೆ. ಸಿದ್ದರಾಮಯ್ಯನವರು ಹಿಂಗ ಒದರ್ಲಿಕ್ಕತ್ತಿದ್ರ ನಾಯಿನೂ ಜಾಗ ಖಾಲಿ ಮಾಡ್ತದ್ರಿ. ಇದು ಸರ್ಕಾರಿ ಕಾರ್ಯಕ್ರಮ, ಜನರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ. ಕೂತ್ಕೊಳ್ರಿ. ನೋಡ್ರಿ, ನಾಯಿನೇ ನಿಮ್ಮ ಮಾತು ಕೇಳಲಿಕ್ಕೆ ರೆಡಿ ಇಲ್ಲ, ಇನ್ನು ಮಂದಿ ಹೆಂಗ ನಿಮ್ ಮಾತು ಕೇಳ್ಕೊತ ಕುಂದಿರ್ಬೇಕು ಹೇಳ್ಬಿಟ್ರಪ್ಪ. ಆದ್ರೂ ನನಗ್ ಒಂದು ಡೌಟ್ ರೀ. ಈಗ ಭಾನು ಮುಸ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸೇ ಬಿಟ್ರಲ್ಲ, ಅವರೂ ಬಂದು ಚಾಮುಂಡೇಶ್ವರಿ ತಾಯಿಗೆ ಹೂವೆಲ್ಲ ಹಾಕಿ ಆರ್ತಿನೂ ತಗೊಳ್ರು. ಇದನ್ನ ಮುಸಲ್ಮಾನರು ಒಪ್ಕೋತಾರ. ಇಸ್ಲಾಂನ್ಯಾಗ ಮೂರ್ತಿ ಪೂಜೆ ನಿಷಿದ್ಧ. ಆದ್ರ ಭಾನು ಮುಸ್ತಾಕ್ ಅವರು ಇದನ್ನ ಮಾಡ್ಯಾರ. ಈಗ ಆರ್ತಿನೂ ತಗೊಂಡಾರ. ಸೊ ಮುಸ್ಲಿಂ ಮುಖಂಡರು ಭಾನು ಮುಸ್ತಾಕ್ ಅವ್ರಿಗೆ ಫತ್ವಾ ಏನಾರ ಹೊರಡಿಸ್ತಾರ ಹೆಂಗ್ ಅಂತೀನಿ? ಯಾಕೆ ಸಂಶಯ ಬತ್ತಂದ್ರ ಇದು ಕಾಮನ್ ಅದರ. ಇಷ್ಟೊತ್ತಿಗೆ ನೋಡ್ರಿ, ಯಾವುದೇ ಸಾಮಾನ್ಯ ಮುಸ್ಲಿಮರ ಆಗಿದ್ರು ಅಂದ್ರ ಇಷ್ಟೊತ್ತಿಗೆ ಫತ್ವಾ ಬಂದಿರ್ತಿತ್ತು ಅವಾಗೆ. ಆದ್ರ ಭಾನು ಮುಸ್ತಾಕ್ ಅವರು ಸಾಮಾನ್ಯರಲ್ಲಲ್ಲ. ಇಸ್ಲಾಮಿನ ರೂಲ್ಸ್ ಹೆಂಗವ ಅಂದ್ರ ಸೆಲೆಕ್ಟೆಡ್ ಮಂದಿಗೆ ಅಷ್ಟ ಇರಬಹುದು. ಯಾರಿಗ ಗೊತ್ತ್ರಿ? ನಂಗೆ ಗೊತ್ತಿಲ್ಲ, ಅರ್ಧಕ್ಕೆ ಕೇಳಿನ್ರಪ್ಪ. ಬಿಡ್ರಿ, ಈಗ ದಸರಾ ಹಬ್ಬದ ಟೈಮ್ನಾಗ ಇವೆಲ್ಲ ಸುದ್ದಿಗಳು ಯಾಕ್ರಿ? ಚಲೋದನ್ನ ಮಾತಾಡೋಣ, ಚಲೋದನ್ನ ಹೇಳೋಣ. ಹೇಳೋಣ ಅಂತ ಕೂಡ್ಲೆ ಮರ್ತಾ ಬಿಟ್ಟೆ ನೋಡ್ರಿ. ಎಲ್ಲರಿಗೂ ನವರಾತ್ರಿಯ 2ನೇ ದಿನದ ಶುಭಾಶಯಗಳು. ಎಲ್ಲಾರು ಬ್ರಹ್ಮಚಾರಿಣಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣಲ್ಲ. ನೀವೇನಾರ ಹೇಳ್ರಪ್ಪ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ನಿನ್ನೆ ಅರಮನೆಯಾಗ ರಾಜರ ದರ್ಬಾರ್ ಹೆಂಗಿತ್ತು ಅಂತ ಹೇಳಿ ನೋಡ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣ್ರಿ.
ಯಾರ್ರೀ ಅವನು? 13 ವರ್ಷದ ಹುಡುಗಂತ ವಿಮಾನದ ಹಿಂಬದಿ ಚಕ್ರದ ಬಾಜು ಕುಂತ್ಕೊಂಡು ಆಫ್ಘಾನಿಸ್ತಾನದಿಂದ ದೆಹಲಿ ತನಕ ಬಂದಾನಂತ ನೋಡ್ರಿ. ಅಲ್ಲ, ಫ್ಲೈಟ್ ಒಳಗ ಕುಂತು ಬರುದೇ ಹೈರಾಣದ ಅಂತಾದ್ರಾಗ ಇವ ಚಕ್ರದಾಗ ಕುಂತ್ಕೊಂಡು ಅಷ್ಟ ಮ್ಯಾಲಿಂದ ಹಾರ್ಕೊಂಡು 1.5 ತಾಸು ತನಕ ಪ್ರಯಾಣ ಮಾಡ್ಕೊಂಡು ಬಂದಾನಲ್ಲ. ಭಾರಿ ಆಯ್ತು ಬಿಡ್ರಿ. ಯಾವ್ರಿ ಇವ ಎಂತ ಧೈರ್ಯ ಇವ್ದು? ಅಲ್ಲ, ಪುಣ್ಯಾತ್ಮ ಅಲ್ಲಿ ಕುಂತಾನಂತ ಹೇಳಿ ದೆಹಲಿಗೆ ಬರೋ ತನಕ ಯಾರಿಗೂ ಗೊತ್ತೇ ಆಗಿಲ್ಲಂತ. ಇದು ಹೆಂಗದ ನೋಡ್ರಿ. ದೆಹಲಿ ಭದ್ರತಾ ಸಿಬ್ಬಂದಿಗಳು ನೋಡದ ಮೇಲೆ ಗೊತ್ತಾಗ್ಯದ. ಆದ್ರೂ ಅವ ಬದುಕಿದ್ದೇ ದೊಡ್ಡ ಪವಾಡ ಬಿಡ್ರಪ್ಪ. ಮತ್ತ ನೀವೇನರೇ ಹಿಂಗ ವಿಮಾನದಾಗ ಹೋಗಬಹುದು ಅಂತ ಹೇಳಿ ಪ್ಲಾನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹೋಗ್ಬಹುದು, ಆದ್ರೆ ಆ ಕಡೆ ಹೋಗ್ತೀರಿ, ವಾಪಸ್ ಕೆಳಗ್ ಬರ್ಲಿಕ್ಕೆ ಆಗೋದಿಲ್ಲ ಅಷ್ಟ. ಮತ್ತ ಸುಮ್ಮನೆ ಜೋಕ್ ಮಾಡಿದೇರಿ. ವಿಷಯನೇ ಮರ್ತೇ ನೋಡ್ರಪ್ಪ. ನವರಾತ್ರಿ ಹಬ್ಬಕ್ಕ ಮೋದಿಜಿ GST ದಾಗ ಎಂಥ ದೊಡ್ಡ ಬದಲಾವಣೆ ತಂದಾರ. ಇವತ್ತಿಂದ ಬಹಳಷ್ಟು ವಸ್ತುಗಳ ರೇಟ್ ಕಮ್ಮಿ ಆಗ್ಯದ. ಯಾರೇ ಕಾರು, ಬೈಕು, ಮೊಬೈಲು ತಗೊಳ್ಳುವಂತ ಪ್ಲಾನ್ ಹಾಕಿದ್ರಿ ಅಂದ್ರ ತಗೊಂಡ್ ಬಿಡ್ರಿ. आज से देश में नेक्स्ट जनरेशन GST रिफॉर्म्स लागू हुए हैं। GST बचत उत्सव की शुरुआत हुई है। त्योहारों के इस मौसम में जनता जनार्दन को ये डबल बोनांजा मिला है। ಆದ್ರೂ ಒಂದ್ ಸಲ ರೇಟ್ ಹೆಚ್ಚು ಮಾಡಿದ ಮ್ಯಾಲ ಕಮ್ಮಿ ಮಾಡೋದನ್ನ ನಾರೇ ನೋಡೇ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಒಂದು ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡಿದ್ದು. ಈಗ ಇದನ್ನ ವಿರೋಧ ಪಕ್ಷಗಳಿಗೂ ಸಹಿಸ್ಕೊಳ್ಳಿಕ್ಕಾಗಕತ್ತಿಲ್ಲ. ಮತ್ತ ಒದರ್ಲಿಕ್ಕೆ ಚಾಲು ಮಾಡೇ ಬಿಟ್ಟಾರ. ಪಾಪ ಮೋದಿ ಬಂದ್ಮ್ಯಾಲ ಅವ್ರಿಗೆ ಏನೂ ಮಾಡಂಗಿಲ್ಲ ಅನ್ನೋ ಹಂಗ ಆಗ್ಬಿಟ್ಟದ ನೋಡ್ರಪ್ಪ. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿದಾಗಿ ಒಂದು ಭಾರಿ ಅದ್ಭುತ ವಿಡಿಯೋ ಐತಿ. ನಮ್ಮ ಅಜಿತ್ ಹನುಮಕ್ಕನವರ್ ಅವರು ರಾಬರ್ಟ್ ಅನ್ನೋರಿಗೆ ಒಂದು ಸ್ಪೆಷಲ್ ಕ್ಲಾಸ್ ತಗೊಂಡಿದ್ರು. ಹಿಂದೂಗಳು ಇದನ್ನ ನೋಡ್ಲೇಬೇಕಂತೀನಿ ನಾನು. ಕ್ರೈಸ್ತರ ನೋವು ನಿಮ್ಗೆ ಅರ್ಥ ಆಗ್ಬೇಕು. ನಮ್ಮ ಎಜುಕೇಶನ್ ಬೇಕು, ನಮ್ಮ ಚಾರಿಟಿ ಬೇಕು, ನಮ್ಮ ಸರ್ವಿಸ್ ಬೇಕು ನಿಮಗೆ. ನಮ್ಮ ಸ್ಕೂಲು, ಕಾಲೇಜಸ್, ಮೆಡಿಕಲ್ಸ್, ಇನ್ನೊಂದು ಮತ್ತೊಂದು ಎಲ್ಲವನ್ನು ತಗೊಂಡ್ಬಿಡ್ತೀರಾ ನೀವು. ನಮ್ಮ ಎಜುಕೇಶನ್ ಬೇಕು, ನಮ್ಮ ಟ್ರೀಟ್ಮೆಂಟ್ ಬೇಕು. ಹೌದು ಸರ್, ಈ ದೇಶಕ್ಕೆ ಸರ್ ನಾವು ಕೊಡ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ದೇಶದ ಕ್ರಿಶ್ಚಿಯನ್ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟಂತಹ ಜಮೀನು ಇಂಗ್ಲೆಂಡ್ ನಿಂದ ಬರಲಿಲ್ಲ. ಅಂಡರ್ಸ್ಟ್ಯಾಂಡ್ ಸರ್? ನೀವು ಹೇಳಿದ್ಮೇಲೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಬೆಂಗಳೂರಿನ MG ರೋಡ್ ಅಕ್ಕಪಕ್ಕದಲ್ಲಿರುವ ಎಕರೆಗಟ್ಟಲೆ ಜಾಗ ಮೈಸೂರಿಂದು ಗುಲ್ಬರ್ಗ ಯಾವ ನಗರಕ್ಕೆ ಹೋದ್ರೂ ಹಾರ್ಟ್ ಆಫ್ ದ ಸಿಟಿಯಲ್ಲಿರುವ ಜಾಗ ಇಂಗ್ಲೆಂಡ್ ನಿಂದ ಬಂದಿದ್ದಲ್ಲ, ಅಥವಾ ಇಂಗ್ಲೆಂಡ್ ನ ರಾಣಿ ದುಡ್ಡು ಕೊಟ್ಟು ಖರೀದಿ ಮಾಡಲಿಲ್ಲ. ಇದು ಇಲ್ಲಿ ಕ್ರಿಶ್ಚಿಯನ್ನರಿಗಾಗಿ ಬೇಕು ಈ ಜಾಗ ಅಂತ. ಅದು ನಮ್ಮ ಸಮುದಾಯಕ್ಕೆ ಕೇಳಿಸ್ಕೊಳ್ಳಿ. ಈ ದೇಶದ ರಾಜ ಮಹಾರಾಜರುಗಳ ಶಾಲೆ ಕಟ್ತೀವಿ, ಹಾಸ್ಪಿಟಲ್ ಕಟ್ತೀವಿ ಅಂತ ಕೊಟ್ಟರು, ಮತಾಂತರ ಮಾಡಿ ಅಂತಲ್ಲ. ನನಗೆ ಒಂದು ಕಥೆ ಜನಜನಿತ ಇದೆ. ಬಹಳ ಪಾಪ್ಯುಲರ್ ಸ್ಕೂಲ್, ಅದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತ್ಕೋಬೇಕು ರಾತ್ರೋರಾತ್ರಿ. ರಾಜರು ಹೇಳಿದ್ರಂತೆ, ಇಲ್ಲಿ ಕಾಣೋದ್ರ ಪೈಕಿ ಎಷ್ಟಕ್ಕೆ ನಿಮಗೆ ಬೇಲಿ ಹಾಕೊಳ್ಳೋದಕ್ಕಾಗುತ್ತೋ ಬೇಲಿ ಹಾಕೊಳ್ಳಿ, ಒಂದು ಒಳ್ಳೆ ಶಾಲೆ ಮಾಡಿ ಅಂತ ಮೈಸೂರಿನ ಮಹಾರಾಜರು ಹೇಳಿದ್ದು. ಅದಕ್ಕೆ ನಮ್ಮ ಶಾಲೆ ಬೇಕು, ನಮ್ಮ ಆಸ್ಪತ್ರೆ ಬೇಕು. ಅರ್ಥ ಆಯ್ತಾ? ಒಂದು ಸಲ ವಕ್ಫ್ ಅಂತ ಆದರೆ ಸರ್ಕಾರ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ ರೀ ನಮ್ಮ ಕಾನೂನಲ್ಲಿ. ಒಂದು ಸಲ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅದಂತಾದರೆ ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ. ಬಟ್ ಮುಜರಾಯಿ ಜಾಗ ಅಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ತಿಳಿತಾ? ಇಲ್ಲ ಸರ್, ಇದ್ರ ತಮಿಳುನಾಡಿನ ಒಂದು ರಾಜ್ಯದಲ್ಲಿ 40,000 ಎಕರೆ ಮುಜರಾಯಿ ಜಾಗ ಸರ್ಕಾರ ತಗೊಂಡು ಅಲ್ಲಿ ಹಾಸ್ಪಿಟಲ್ ಕಟ್ಸಿದ್ರು, ಅಲ್ಲಿ ಸ್ಕೂಲ್ ಕಟ್ಸಿದ್ರು. ಯಾವ ಹಿಂದೂ ಬಂದು ನಮ್ಮ ಜಾಗದಲ್ಲಿ ಕಟ್ಟಿಸಿದ ಶಾಲೆ, ನಮ್ಮ ಜಾಗದಲ್ಲಿ ಕಟ್ಟಿದ ಆಸ್ಪತ್ರೆ ಅನ್ನಲಿಲ್ಲ. ಈ ದೇಶದ ಸಂವಿಧಾನ ಕೆಲವು ವಿಶೇಷ ಸವಲತ್ತುಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ಬಿ ಗ್ರೇಟ್ಫುಲ್ ಫಾರ್ ದಟ್ ಸರ್. ವಿ ಆರ್ ಗ್ರೇಟ್ಫುಲ್. ಒಂದು ನಿಮಿಷ 1947ರಲ್ಲಿ ಇದೇ ಬೆಂಗಳೂರು ನಗರದಲ್ಲಿ ದೇವಸ್ಥಾನಗಳ ಜಾಗ ಎಷ್ಟಿತ್ತು, ಈಗ ಎಷ್ಟು ಉಳ್ಕೊಂಡಿದೆ ಲೆಕ್ಕ ಹಾಕೋಣ ಲೆಕ್ಕ. ಎಲ್ಲೋಯ್ತು ಜಾಗ? ಯಾಕೆ ಸರ್ಕಾರ ಅದನ್ನು ತಗೊಂಡಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿಸಬೇಕಾಗಿತ್ತು, ಪಾರ್ಕ್ ಮಾಡಿಸಬೇಕಾಗಿತ್ತು, ಶಾಲೆಗಳನ್ನು ಕೊಡಬೇಕಾಗಿತ್ತು? ದೇವಸ್ಥಾನದ ಜಾಗ ರೀ. 1947ರಿಂದ ಇಲ್ಲಿ ತನಕ ಕ್ರಿಶ್ಚಿಯನ್ ಆರ್ಗನೈಸೇಷನ್ಗಳ ಜಾಗ ಎಷ್ಟಿತ್ತು, ಈಗ ಎಷ್ಟಿದೆ ಲೆಕ್ಕ ಹಾಕೋಣ. ವಕ್ಫ್ ಆಸ್ತಿ ಯಾವಾಗ ಎಷ್ಟಿತ್ತು, ಈಗ ಎಷ್ಟಿತ್ತು ಲೆಕ್ಕ ಹಾಕೋಣ. ಸರ್, ಆ ವಿಷಯಕ್ಕೆ ನಾನು ಬರ್ತೀನಿ. ನನಗೊಂದು ವಿಷಯ ಹೇಳಿ. ಈಗ ಏನ್ ಸರ್ಕಾರ ಕೊಟ್ಟಿದ್ಯೋ, ಸರ್ಕಾರ ಮಾಡದಿರೋ ಕೆಲಸವನ್ನು ಕ್ರೈಸ್ತರ ಸಮುದಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಸರ್ಕಾರ ಏನು ಮಾಡಿಲ್ವೋ ಕ್ರೈಸ್ತರ ಸಮುದಾಯ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಾಲೇಜಸ್ ಎಲ್ಲ ಏನಿದೆಯೋ ಅದರಲ್ಲಿ 90% ಇತರರು ಇದ್ದಾರೆ, ಮಾತ್ರ ಕ್ರೈಸ್ತರು ಎಲ್ಲಿ ಇಲ್ಲ. ಇಲ್ಲಿ ನಮ್ಮ ನೋವು ನಮ್ಮ ಸ್ಕೂಲಲ್ಲಿ ನಮಗೆ ಜಾಗ ಇಲ್ಲ. ನಿಮ್ಗೆ ಅದು ಗೊತ್ತಿದೆ ಸರ್? ತ್ರಿವಿಧ ದಾಸೋಹದ ನಾಡಿದು, ತ್ರಿವಿಧ ದಾಸೋಹದ ನಾಡು. ಬಹಳ ದೂರ ಬೇಡ, ಇಲ್ಲೇ ತುಮಕೂರು ಹೋಗಿ. ಏನೇನು ಹಿಡನ್ ಅಜೆಂಡಾ? ಎಷ್ಟು ಸಿದ್ಧಗಂಗಾ ಮಠ ಎಷ್ಟು ಸಾವಿರ ಮಕ್ಕಳು ಓದ್ತಾರೆ. ಒಬ್ಬರದ್ದು ಜಾತಿ ಕೇಳ್ತಾರ,
ಅಥವಾ ಒಂದು ಮತಾಂತರದ ಆರೋಪ. ಸರ್, ಅಲ್ಲಿ ಆರೋಪ ಇಲ್ಲ. ಕೇಳಿಸ್ಕೊಳ್ಳಿ. ಕ್ರೈಸ್ತರ ಸಮುದಾಯ ಕೇಳಿಸ್ಕೊಳ್ಳಿ. ರಾಬರ್ಟ್ ಶಿಕ್ಷಣ ಕ್ಲೈವ್ ಕೊಡ್ತಾರೆ, ಕ್ರೈಸ್ತರು ರಾಬರ್ಟ್ ಒಂದು ಕ್ಲೈವ್ convert ಮಾಡ್ತಾರೆ ರಾಬರ್ಟ್ ಅಂದ್ಬಿಟ್ಟು. ಕ್ಲೈವ್ ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಎಷ್ಟೋ ಬಾರಿ ನಮ್ಮ ನೀವು- ಶಾಲೆ ಬೇಕು, ನಮ್ಮ ಆಸ್ಪತ್ರೆ ಸರ್, ಬೇಕು ಅನ್ನುವ ಹೊರಗಡೆ ಮಾತನ್ನ ದೇಶ- ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಲ್ಲ, ಸಾಧ್ಯ ಇಲ್ಲ. ಹೊರಗಡೆ- ಐ ವಿಲ್ ನಾಟ್ ಅಲೌ. ಸರ್, ಐ ವಿಲ್ ನಾಟ್ I think complete that. ನಾನು ಪೂರ್ತಿ ಹೇಳಕ್ ಬಿಟ್ಟಿಲ್ಲ ನೀವು. ಕಂಟಿನ್ಯೂ ಆಗಿ. ಅಲ್ಲಲ್ಲ, ಒಂದು ನಿಮಿಷ, ನನ್ನ ಪೂರ್ತಿ ಹೇಳಕ್ ಬಿಟ್ಟಿಲ್ಲ ನಾನು. ಒಂದು ನಿಮಿಷ. ಈ ದೇಶದಲ್ಲಿ ದೇವಸ್ಥಾನಗಳ ಆಸ್ತಿ ದೇವಸ್ಥಾನಗಳಿಗೆ ಇರೋದಕ್ಕೆ ಬಿಟ್ಟಿದ್ರೆ, ದೇವಸ್ಥಾನಗಳ ಆಸ್ತಿ ದೇವಸ್ಥಾನಗಳದು ಅದು ಹಿಂದೂಗಳದು ಅಂತ ಬಿಟ್ಟಿದ್ರೆ ನೋಡ್ತಿದ್ರೆ ಅಲ್ಲಿ ಏನೇನಾಗ್ತಿತ್ತು ಅಂತ. ಸಿದ್ಧಗಂಗಾ ಮಠದ ಉದಾಹರಣೆ ಹೇಳ್ತಾ ಇದ್ದೀನಿ. ಹೋಗಿ ಪುಟಪುರ್ತಿಗೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಯಾರ್ದಾರು ಜಾತಿ ಕೇಳ್ತಾರ? ಒಂದು ಮತಾಂತರದ ಆರೋಪ ಇದ್ರೆ ತೋರಿಸಿ. ಸರ್, ಎಲ್ಲೂ ಕೂಡ ನಾವು ದೆಹಲಿಯಲ್ಲಿ ಯಾವುದೇ ದೇವಸ್ಥಾನ ಮೇಲೆ ನಾವು ಎಲ್ಲೂ ಕೂಡ ನಾವು ಯಾರ ಮೇಲೆ ಆರೋಪ ಮಾಡಿಲ್ಲ. ಮಾಡ್ತಾನೆ ಅಂತ ಎಲ್ಲೂ ನಾವು ಆರೋಪ ಮಾಡಿಲ್ಲ ಸರ್. ರಾಬರ್ಟ್ ಕ್ಲೈವ್ ಕೇಳಿಸ್ಕೋಬೇಕು. ಒಬ್ಬ ಮನುಷ್ಯ ಸೇವೆ ಮಾಡೋದು ಅವನ ಆತ್ಮತೃಪ್ತಿಗೆ. ಸೇವೆ ಮಾಡ್ತಿದ್ದೀನಿ, ನಮ್ಮಿಂದ ಸೇವೆ ಆಗ್ತಿದೆ ಅಂತ ಹೇಳ್ಕೊಂಡ್ರೆ ಒಂದು ಅವನಲ್ಲಿ ದುರುದ್ದೇಶ ಇದೆ ಅಂತ ಅರ್ಥ, ಇಲ್ಲ ದುರಹಂಕಾರ. ನಮ್ಗೆ ಹೆಮ್ಮೆ ಅನ್ನಿಸ್ತು. ಮಾತಂದ್ರೆ ಇದು ನೋಡ್ರಿ. ಇವತ್ತಿಗಿಟ್ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.